ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಭೂಮಿ ಬದಲಾದರೂ ಬೆಟ್ಟ ಗುಡ್ಡವು ಭೂಮಿ ಬದಲಾದರೂ ಬೆಟ್ಟ ಗುಡ್ಡ ಕದಲಿದರು ಅಂಜಲಾರೆ ನಾ ಭಯಪಡಲಾರೆ. ಅಂಜಲಾರೆ ನಾ ಭಯಪಡಲಾರೆ. ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಓಹೋ ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಭರವಸೆಯಿಂದ ಹಾಡೋಣ. ಹತ್ತಿರವಿದ್ದು ಜೊತೆಯಾದ. ಭೂಮಿ ಬದಲಾದರೂ ಬೆಟ್ಟ ಗುಡ್ಡ ಕದಲಿದರು. ಭೂಮಿ ಬದಲಾದರೂ ಬೆಟ್ಟ ಗುಡ್ಡ ಕದಲಿದರು ಅಂಜಲಾರೆ ನಾ ಭಯಪಡಲಾರೆ. ಅಂಜಲಾರೆ ನಾ ಭಯಪಡಲಾರೆ. ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ನೀಡುವ. ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ನೀಡುವ. ಈಟಿಯನ್ನು ಬಿಲ್ಲನ್ನು ಮುರಿದು ಹಾಕುವ. ಈಟಿಯನ್ನು ಬಿಲ್ಲನ್ನು ಮುರಿದು ಹಾಕುವ. ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಓಹೋ ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಕರ್ತನೇ ದೇವರೆಂದು ನಾವು ಅರಿತುಕೊಳ್ಳುವ. ಕರ್ತನೇ ದೇವರೆಂದು ನಾವು ಅರಿತುಕೊಳ್ಳುವ. ಸರ್ವಾಧಿಪತಿಯಾಗಿ ಲೋಕ ಆಳುವ. ಸರ್ವಾಧಿಪತಿಯಾಗಿ ಲೋಕ ಆಳುವ. ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಓಹೋ ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಸೈನ್ಯಗಳ ಕರ್ತನು ಜೊತೆಯಲ್ಲಿರುವನು. ಸೈನ್ಯಗಳ ಕರ್ತನು ಜೊತೆಯಲ್ಲಿರುವನು. ಯಾಕೋಬನ ದೇವನೇ ಆಶ್ರಯಗಿರಿಯು. ಯಾಕೋಬನ ದೇವನೇ ಆಶ್ರಯಗಿರಿಯು. ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಓಹೋ ಕರ್ತನೆ ನನ್ನ ಆಶ್ರಯವು. ಹೌದು ನೀನೇ ನಮ್ಮ ಆಶ್ರಯ ಡ್ಯಾಡಿ. ಹತ್ತಿರವಿದ್ದು ಜೊತೆಯಾದ. ಸೈನ್ಯಗಳ ಕರ್ತನು ಜೊತೆಯಲ್ಲಿರುವನು. ಸೈನ್ಯಗಳ ಕರ್ತನು ಜೊತೆಯಲ್ಲಿರುವನು. ಯಾಕೋಬನ ದೇವನೇ ಆಶ್ರಯಗಿರಿಯು. ಯಾಕೋಬನ ದೇವನೇ ಆಶ್ರಯಗಿರಿಯು. ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಓಹೋ ಕರ್ತನೆ ನನ್ನ ಆಶ್ರಯವು ಬಲವೂ ಆದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ಆಪತ್ತು ಕಾಲದಿ ಹತ್ತಿರವಿದ್ದು ಜೊತೆಯಾದ. ನಮ್ಮ ಆಶ್ರಯವೇ ನಮ್ಮ ಜೊತೆಗಾರನೇ.
ಹಾಲೆಲೂಯ. ಭೂಮಿ ಬದಲಾದರೂ, ಬೆಟ್ಟ ಗುಡ್ಡ ಕದಲಿದರು, ನಾನು ಭಯ ಪಡಬೇಕಾಗಿಲ್ಲಪ್ಪ. ಹಾಲೆಲೂಯ. ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ, ನಿಮಗೆ ವಂದನೆ ಸಲ್ಲಿಸುತ್ತೇನಪ್ಪ. ಬರುವ ಹೋರಾಟ, ಸಮಸ್ಯೆ ಎಷ್ಟು ಘನಘೋರವಾಗಿದ್ರೂ ಸಹ ಅದ್ರ ಬಗ್ಗೆ ನನಗೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಹಾಲೆಲೂಯ. ಯಾಕಂದ್ರೆ ಅಪ್ಪ ನೀವಿದ್ದೀರಿ ಸ್ವಾಮಿ, ಸೈನ್ಯಗಳ ಕರ್ತನು ನಮ್ಮೊಂದಿಗಿರುವೆ, ಯಾಕೋಬನ ದೇವರೇ ನಮ್ಮ ಆಶ್ರಯಗಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಪರಿಶುದ್ಧಗೊಳಿಸಿರುವೆ. ಪರಲೋಕ ಸೌಭಾಗ್ಯ ನಿರೀಕ್ಷೆಯ ನನ್ನ ಹೃದಯದಿ ತುಂಬಿರುವೆ. ಪಾಪದ ಕೆಸರಲ್ಲಿ ಮುಳುಗಿದ್ದ ನನ್ನ ಪರಿಶುದ್ಧಗೊಳಿಸಿರುವೆ. ಪರಲೋಕ ಸೌಭಾಗ್ಯ ನಿರೀಕ್ಷೆಯ ನನ್ನ ಹೃದಯದಿ ತುಂಬಿರುವೆ. ಹೇಗೆ ನ ಸುಮ್ಮನೆ ಕುಳಿತಿರಲಿ ಇಂದು, ಹೇಗೆ ನ ಸುಮ್ಮನೆ ಕುಳಿತಿರಲಿ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ನನಗೆಂದು ಒಡ್ಡಿದ ಉರುಳಿನಿಂದ ನನ್ನ ತಪ್ಪಿಸಿ ಕಾದಿರುವೆ. ಹಿಂದೆಯೂ ಮುಂದೆಯೂ ಆವರಿಸಿ ನನ್ನ ಅನುದಿನ ನಡೆಸಿರುವೆ. ನನಗೆಂದು ಒಡ್ಡಿದ ಉರುಳಿನಿಂದ ನನ್ನ ತಪ್ಪಿಸಿ ಕಾದಿರುವೆ. ಹೌದು ಡ್ಯಾಡಿ. ಹಿಂದೆಯೂ ಮುಂದೆಯೂ ಆವರಿಸಿ ನನ್ನ ಅನುದಿನ ನಡೆಸಿರುವೆ. ಹೇಗೆ ನ ಸುಮ್ಮನೆ ಕುಳಿತಿರಲಿ ಇಂದು, ಹೇಗೆ ನ ಸುಮ್ಮನೆ ಕುಳಿತಿರಲಿ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಕಾರ್ಗತ್ತಲಲ್ಲಿ ನಡೆದಾಗ ನನ್ನ ಹತ್ತಿರ ನೀನಿರುವೆ. ತಲೆಗೆ ತೈಲವ ಹಚ್ಚಿಸುತ್ತ ನನ್ನ ಪಾತ್ರೆಯ ತುಂಬಿಸುವೆ. ಹೌದು ಡ್ಯಾಡಿ. ಕಾರ್ಗತ್ತಲಲ್ಲಿ ನಡೆದಾಗ ನನ್ನ ಹತ್ತಿರ ನೀನಿರುವೆ. ನನ್ನ ತಲೆಗೆ ತೈಲವ ಹಚ್ಚಿಸುತ್ತ ನನ್ನ ಪಾತ್ರೆಯ ತುಂಬಿಸುವೆ. ಹೇಗೆ ನ ಸುಮ್ಮನೆ ಕುಳಿತಿರಲಿ ಇಂದು, ಹೇಗೆ ನ ಸುಮ್ಮನೆ ಕುಳಿತಿರಲಿ. ಜೀವಮಾನವೆಲ್ಲ ಸ್ತೋತ್ರ, ಸ್ತುತಿ
ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಜೀವಮಾನವೆಲ್ಲ ಸ್ತೋತ್ರ ಸ್ತುತಿ ಸ್ತೋತ್ರ ಯೇಸುವೇ. ಹೌದು ಡ್ಯಾಡಿ, ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಸಿಂಹ ಸರ್ಪ ಚೇಳನ್ನು ನಾನು ತುಳಿದು ನಡೆಯುವಂತೆ, ವೈರಿಯ ಸಕಲ ಬಲದ ಮೇಲೆ ಇಂದು ಅಧಿಕಾರ ನೀಡಿರುವೆ. ಹೌದು ಡ್ಯಾಡಿ, ಸಿಂಹ ಸರ್ಪ ಚೇಳನ್ನು ನಾನು ತುಳಿದು ನಡೆಯುವಂತೆ, ವೈರಿಯ ಸಕಲ ಬಲದ ಮೇಲೆ ಇಂದು ಅಧಿಕಾರ ನೀಡಿರುವೆ. ಹೇಗೆ ನಾ ಸುಮ್ಮನೆ ಕುಳಿತಿರಲಿ ಇಂದು, ಹೇಗೆ ನಾ ಸುಮ್ಮನೆ ಕುಳಿತಿರಲಿ. ಜೀವಮಾನವೆಲ್ಲ ಸ್ತೋತ್ರ ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಜೀವಮಾನವೆಲ್ಲ ಸ್ತೋತ್ರ ಸ್ತುತಿ ಸ್ತೋತ್ರ ಯೇಸುವೇ. ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಜೀವಮಾನವೆಲ್ಲ ಸ್ತೋತ್ರ ಸ್ತುತಿ ಸ್ತೋತ್ರ ಯೇಸುವೇ. ಹೌದಪ್ಪ, ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿಮ್ಮನ್ನೇ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಅಪ್ಪ. ನಿಮಗೆ ಸ್ತೋತ್ರ ರಾಜನೇ, ಸ್ತೋತ್ರ ಕರ್ತನೇ, ಸ್ತೋತ್ರ. ಓ ನಿಮಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು. ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನೀವು ಜೊತೆ ಇದ್ದು ನಮಗೆ ಧೈರ್ಯ ಕೊಡ್ತೀರಪ್ಪ. ನಿಮಗೆ ವಂದನೆ. ನೀವು ಹತ್ತಿರ ಇರುವುದರಿಂದ ನಾವು ಕೇಡಿಗೆ ಹೆದರೋದಿಲ್ಲ ಡ್ಯಾಡಿ. ಬರುವ ಹೋರಾಟ, ಸಮಸ್ಯೆ, ತೊಂದರೆ, ಅನಾಹುತ ಎಷ್ಟೇ ಇದ್ರು ಅವುಗಳ ಮೇಲೆ ನಮಗೆ ಜಯ ಕೊಟ್ಟಿದ್ದೀರಿ. ನೀವು ಜೊತೆ ಇದ್ದು ಜಯ ಕೊಟ್ಟಿದ್ದೀರಿ. ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ನನಗೆಂದು ಒಡ್ಡಿದ ಉರುಳಿನಿಂದ, ನನಗಾಗಿ ಸಿದ್ಧಪಡಿಸಿದ ಎಲ್ಲ ಅಪಾಯಗಳಿಂದ, ಕರ್ತನೆ ಸೈತಾನ ತಂತ್ರಗಳಿಂದ ನನ್ನನ್ನು ಬಿಡಿಸಿ ಕಾಪಾಡಿದ್ದೀರಿ. ವಂದನೆ, ವಂದನೆ, ವಂದನೆ. ಹಲ್ಲೆಲೂಯಾ. ಈಗ ಸಮಸ್ಯೆಗಳನ್ನು, ಹೋರಾಟಗಳನ್ನೆಲ್ಲವನ್ನು ಮೆಟ್ಟಿ ತುಳಿಯಲು, ಸಿಂಹ ಸರ್ಪ ಚೇಳುಗಳನ್ನು ತುಳಿದು ಹಾಕಲು ಕರ್ತನೇ ನಮಗೆ ಬಲ ಕೊಟ್ಟಿದ್ದೀರಿ. ನನಗೆ ಬಲ ಕೊಟ್ಟಿದ್ದೀರಿ ಡ್ಯಾಡಿ. ವಂದನೆ. ನಮ್ಮೆಲ್ಲರಿಗೂ ಬಲ ಕೊಟ್ಟಿದ್ದೀರಿ. ವಂದನೆ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ನನ್ನನ್ನು ಅಂಗೈಯಲ್ಲೇ ಚಿತ್ರಿಸಿಕೊಂಡವನೇ, ನನ್ನನ್ನು ಅಂಗೈಯಲ್ಲೇ ಚಿತ್ರಿಸಿಕೊಂಡವನೇ, ರೆಕ್ಕೆಯ ಮಾರೆಯಲ್ಲೇ ಬಚ್ಚಿಟ್ಟು ಕಾಯುವವನೇ, ರೆಕ್ಕೆಯ ಮರೆಯಲ್ಲೇ ಬಚ್ಚಿಟ್ಟು ಕಾಯುವವನೇ, ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ನನ್ನ ಆರಾಧನಾ ಕರ್ತನೇ,
ನನ್ನ ಆರಾಧನಾ ಕರ್ತನೇ. ಆರಾಧನೆ 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 ಆರಾಧನೆ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ನನ್ನಯ ರೋಗವೆಲ್ಲ ಶಿಲುಬೇಲಿ ಹೊತ್ತವನೇ, ನನ್ನಯ ರೋಗವೆಲ್ಲ ಶಿಲುಬೇಲಿ ಹೊತ್ತವನೇ. ಆರೋಗ್ಯ ಭಾಗ್ಯವನ್ನು ನನಗೆ ತಂದವನೇ, ಆರೋಗ್ಯ ಭಾಗ್ಯವನ್ನು ನನಗೆ ತಂದವನೇ. ಆರಾಧನೆ 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 ಆರಾಧನೆ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ, ಎಸ್ ಡ್ಯಾಡಿ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ತನ್ನಯ ರಕ್ತದಿಂದ ನನ್ ಪಾಪ ತೊಳೆದವನೇ, ತನ್ನಯ ರಕ್ತದಿಂದ ನನ್ ಪಾಪ ತೊಳೆದವನೇ. ಪರಲೋಕ ಆನಂದವಾ ಎದೆ ತುಂಬ ತಂದವನೇ, ಪರಲೋಕ ಆನಂದವಾ ಎದೆ ತುಂಬ ತಂದವನೇ. ಕರಗಳನ್ನು ಚಾಚಿ ಆರಾಧನೆ, ನಿಮಗೆ ಆರಾಧನೆ ಆರಾಧನೆ ಆರಾಧನೆ, ನಿಮಗೆ ಆರಾಧನೆ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ನನ್ನನ್ನು ಅಂಗೈಯಲ್ಲೇ ಚಿತ್ರಿಸಿಕೊಂಡವನೇ, ನನ್ನನ್ನು ಅಂಗೈಯಲ್ಲೇ ಚಿತ್ರಿಸಿಕೊಂಡವನೇ. ರೆಕ್ಕೆಯ ಮಾರೆಯಲ್ಲೇ ಬಚ್ಚಿಟ್ಟು ಕಾಯುವವನೇ. ಹೌದು ಡ್ಯಾಡಿ, ರೆಕ್ಕೆಯ ಮಾರೆಯಲ್ಲೇ ಬಚ್ಚಿಟ್ಟು ಕಾಯುವವನೇ. ಆರಾಧನೆ ಆರಾಧನೆ ಆರಾಧನೆ, ನಿಮಗೆ ಆರಾಧನೆ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ.
ನನ್ನ ಸ್ತೋತ್ರಕ್ಕೆ ಪಾತ್ರನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಪ್ರೀತಿ ಸ್ವರೂಪನೇ ಡ್ಯಾಡಿ, ಪ್ರೀತಿ ಸ್ವರೂಪನೇ, ನನ್ನ ಆರಾಧನಾ ಕರ್ತನೇ, ನನ್ನ ಆರಾಧನಾ ಕರ್ತನೇ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಸ್ತುತಿಗೆ ಪಾತ್ರನಾದ ದೇವರೇ, ಸ್ತೋತ್ರಕ್ಕೆ ಅರ್ಹನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಸ್ತುತಿಸುತ್ತೇವೆ ಡ್ಯಾಡಿ, ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೇ. ಹಾಲೆಲೂಯಾ, 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 ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Thank you, Jesus. Thank you, Lord. Thank you. Pa, thank you, thank you. ನಿಮ್ಮ ಪ್ರೀತಿ, ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಕನಿಕರಕ್ಕಾಗಿ ವಂದನೆ, ವಂದನೆ, ವಂದನೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ 50 ಮತ್ತು 51ನೇ ವಾಕ್ಯಗಳನ್ನು ಓದೋಣ. ಲೂಕ 24, 50, 51. ಮತ್ತು ಆತನು ಅವರನ್ನು ಬೇತಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರ. ಮತ್ತು ಆತನು ಅವರನ್ನು ಬೇತಾನ್ಯದ ತನಕ ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು. ಹಲ್ಲೆಲೂಯಾ. ಏನಕ್ಕೆ ಬೇತಾನ್ಯದವರೆಗೆ ಕರ್ಕೊಂಡು ಹೋದನು? ಕೈಗಳನ್ನೆತ್ತಿ ಆಶೀರ್ವದಿಸಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯಾಕೆ ದೇವರು ನಿಮ್ಮನ್ನು ಇಷ್ಟು ದೂರ ಕರ್ಕೊಂಡು ಬಂದಿದ್ದಾರೆ ಈ ಆತ್ಮಿಕ ಜೀವಿತದಲ್ಲಿ? ಕೈಗಳನ್ನೆತ್ತಿ ನಿಮ್ಮನ್ನು ಆಶೀರ್ವದಿಸಲು. ಹಲ್ಲೆಲೂಯಾ. ಇಷ್ಟು ಕಾಲ ಕರ್ತನ ಜೊತೆ ನಡೀಲಿಕ್ಕೆ, ಇಷ್ಟು ದೂರ ನಡ್ಕೊಂಡು ಬರಲಿಕ್ಕೆ ಯಾಕೆ ದೇವರು ಈ ಅವಕಾಶ ಕೊಟ್ಟಿದ್ದಾನೆ? ಯಾಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಬೇತಾನ್ಯದವರೆಗೆ, ಇಲ್ಲಿಯವರೆಗೆ? ತನ್ನ ಕರಗಳನ್ನೆತ್ತಿ ನಿಮ್ಮನ್ನು ಆಶೀರ್ವದಿಸಲು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಈ ಆತ್ಮಿಕ ಜೀವಿತಕ್ಕೆ ಕರೆದಿರೋದು. ಹಲ್ಲೆಲೂಯಾ. ಬೇರೆನೇನಕ್ಕಲ್ಲ. ಲೋಕದಲ್ಲಿ ಯಾರಾದರೂ ಕರೆದ್ರೆ ನಿಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಬಿಡಲಿಕ್ಕೆ ಕರೀತಾರೆ. ಆದರೆ ಕರ್ತನ್ ನನ್ನನ್ನು ಕರೆದಿರೋದು ಆಶೀರ್ವಾದ ಮಾಡಲಿಕ್ಕೆ, ಬೇತಾನ್ಯದವರೆಗೆ, ಇಲ್ಲಿಯವರೆಗೆ. ಹಲ್ಲೆಲೂಯಾ. ನನ್ನನ್ನು ಕರೆದಿದ್ದಾನೆ ಅಂತ ಹೇಳಿದ್ರೆ ಆಶೀರ್ವದಿಸಿಕೆ. ನೋ ಅದರ್ ಪರ್ಪಸ್, ಬೇರೆ ಉದ್ದೇಶವೇ ಇಲ್ಲ. ನನ್ನನ್ನು ಆಶೀರ್ವದಿಸುವುದಕ್ಕಾಗಿಯೇ ಈ ಆತ್ಮಿಕ ಜೀವಿತಕ್ಕೆ ಕರೆದಿದ್ದಾನೆ. ಹಲ್ಲೆಲೂಯಾ. ಮತ್ತೆ ನೆಕ್ಸ್ಟ್ ವಚನ ಹೇಳ್ತದೆ, ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟ. ಅಂದರೆ ಪರಲೋಕಕ್ಕೆ ಒಯ್ಯಲ್ಪಡುವಾಗ ಕರ್ತನು ಮಾಡಿದ ಕೊನೇ ಕೆಲಸ ಏನಾದರೂ ಒಂದು ಇದೆ ಅಂತ ಅಂದರೆ ಅದು ನಿಮ್ಮನ್ನು ಆಶೀರ್ವದಿಸುವುದೇ. ಹಲ್ಲೆಲೂಯಾ. ಈ ಕೊನೆಯಲ್ಲಿ ಮಾಡುವುದನ್ನು ವೆರಿ ಇಂಪಾರ್ಟೆಂಟಾಗಿ ಪರಿಗಣಿಸ್ತಾರೆ. ಏಸಪ್ಪ ಈ ಲೋಕವನ್ನು ಬಿಟ್ಟು ಹೋಗುವಾಗ
ಕೊನೆಯದಾಗಿ ಪರಲೋಕಕ್ಕೆ ಒಯ್ಯಲ್ಪಡುವಾಗ ಏನು ಮಾಡಿದ್ರು ಅಂದರೆ ಆಶೀರ್ವಾದ ಮಾಡಿಕೊಂಡೇ ಪರಲೋಕಕ್ಕೆ ಹೋಗ್ಬಿಟ್ರು. ಹಲ್ಲೆಲೂಯಾ. ಹಾಗಾದರೆ ನೀವು ಆಶೀರ್ವಾದದಲ್ಲೇ ಇರಬೇಕು. ಪ್ರೈಸ್ ದ ಲಾರ್ಡ್. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಹೇಳಿ, ನೀವು ಆಶೀರ್ವಾದವಾಗಿರಬೇಕೆಂಬುದೇ ದೇವರ ಉದ್ದೇಶ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ನೋಡಿ. ಅಷ್ಟು ದೂರ ಕರ್ಕೊಂಡೋಗಿ ಅವ್ರನ್ನ ಆಶೀರ್ವಾದ ಮಾಡಿದ್ರಂತೆ. ಮತ್ತು ಆಶೀರ್ವಾದ ಮಾಡುತ್ತಲೇ ಪರಲೋಕಕ್ಕೆ ಹೋದ, ಅಂದರೆ ಆಶೀರ್ವಾದ ಮಾಡುತ್ತಲೇ ಇದ್ದಾನೆ. ಹಲ್ಲೆಲೂಯಾ. ಎವ್ರಿ ಡೇ ಈಸ್ ಎ ಡೇ ಆಫ್ ಬ್ಲೆಸ್ಸಿಂಗ್. ಇವತ್ತು ಆಶೀರ್ವಾದದ ದಿನ ನಮಗೆ. ಹಲ್ಲೆಲೂಯಾ. ಪರಿಸ್ಥಿತಿ ಎಷ್ಟು ವಿಪರೀತ ತದ್ವಿರುದ್ಧವಾಗಿದ್ದರೂ ಅದನ್ನು ನೋಡಬೇಡಿ. ಕರ್ತನು ಹೇಳ್ತಾ ಇದ್ದಾನೆ, ಇದು ಆಶೀರ್ವಾದಕ್ಕಾಗಿ ಈ ದಿನ ದೇವರು ನಿಮ್ಗೆ ಕೊಟ್ಟಿರೋದು. ನಿಮ್ಮ ಜೀವನದಲ್ಲಿ ಇನ್ನೊಂದು 10 ವರ್ಷ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನೀವು ಆಶೀರ್ವಾದವಾಗಿರಲಿಕ್ಕೆ. ಹಲ್ಲೆಲೂಯಾ. ಹಾಳಾಗಿ ಹೋಗೋಕ್ಕಲ್ಲ, ನಷ್ಟ ಪಡಲಿಕ್ಕಲ್ಲ, ದುಃಖ ಪಡಲಿಕ್ಕಲ್ಲ, ನೀವು ಚೆನ್ನಾಗಿರಲಿಕ್ಕೆ. ನೀವು ಆಶೀರ್ವಾದವಾಗಿರಬೇಕು, ನೀವು ಅಭಿವೃದ್ಧಿಯಾಗಿರಬೇಕು. ಹಲ್ಲೆಲೂಯಾ. ಆಶೀರ್ವಾದ ಆಶೀರ್ವಾದ ಆಶೀರ್ವಾದವೇ, ಕರ್ತನೇಸು ಕ್ರಿಸ್ತನ ಆಶೀರ್ವಾದವೇ. ನನ್ನಲ್ಲಿ ಆಶೀರ್ವಾದ, ನನ್ನಿಂದ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದವೇ. ನನ್ನಲ್ಲಿ ಆಶೀರ್ವಾದ, ನನ್ನಿಂದ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದವೇ. ಆಶೀರ್ವಾದ ಆಶೀರ್ವಾದ ಆಶೀರ್ವಾದವೇ, ಕರ್ತನೇಸು ಕ್ರಿಸ್ತನ ಆಶೀರ್ವಾದವೇ. ಆಶೀರ್ವಾದ ಆಶೀರ್ವಾದ ಆಶೀರ್ವಾದವೇ, ಕರ್ತನೇಸು ಕ್ರಿಸ್ತನ ಆಶೀರ್ವಾದವೇ. ನನ್ನಲ್ಲಿ ಆಶೀರ್ವಾದ, ನನ್ನಿಂದ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದವೇ. ನನ್ನಲ್ಲಿ ಆಶೀರ್ವಾದ, ನನ್ನಿಂದ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದವೇ. ಹಲ್ಲೆಲೂಯಾ. ಅಬ್ರಹಾಮನನ್ನು ದೇವರು ಕರೆದಾಗ ಏನಂತ ಕರೆದ್ರು? ನಿನ್ನನ್ನು ಆಶೀರ್ವದಿಸ್ತೇನೆ ಬಾ. ಹಲ್ಲೆಲೂಯಾ. ಆಶೀರ್ವಾದ ನಿಧಿಯಾಗಿಡ್ತೀನಿ ಬಾ. ನಿನ್ನ ಮೂಲಕ ಭೂಮಿ ಎಲ್ಲ ಕುಲದವ್ರಿಗೆ ಆಶೀರ್ವಾದ ಆಗ್ತದೆ ಬಾ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ನನ್ನನ್ನು ಕರ್ತನ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿದ್ರೆ ನೀವು ಆಶೀರ್ವಾದ ನಿಧಿ. ಹಲ್ಲೆಲೂಯಾ. ನಿಮ್ಮ ಮೂಲಕ ಇನ್ನು ಅನೇಕರಿಗೆ ಆಶೀರ್ವಾದ ಆಗಬೇಕಾಗಿ, ನಿಮ್ಮ ಕುಟುಂಬಕ್ಕೆ ನೀವು ಒಂದು ಬ್ಲೆಸ್ಸೆಡ್ ಚೈಲ್ಡ್. ಹಲ್ಲೆಲೂಯಾ. ನಿಮ್ಮ ಫ್ಯಾಮಿಲಿಗೆ ನೀವು ಒಂದು ಆಶೀರ್ವಾದದ ಬುಗ್ಗೆ, ನಿಮ್ಮ ಬೀದಿಗೆ ನೀವು ಒಂದು ಆಶೀರ್ವಾದದ ಬುಗ್ಗೆ. ಹಲ್ಲೆಲೂಯಾ. ನಿಮ್ಮ ಬೀದಿಗೆ ನೀವು ಆಶೀರ್ವಾದ. ಹಲ್ಲೆಲೂಯಾ. ನೀವಿರುವಂಥ ಸ್ಥಳಕ್ಕೆ ನೀವು ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಸಭೆಗೆ ನೀವು ಆಶೀರ್ವಾದ. ಅಲ್ಲೇ ತಲೆನೋವು ಗಿರಾಕಿ ಅಲ್ಲ, ಆಶೀರ್ವಾದ. ಪ್ರೈಸ್ ದ ಲಾರ್ಡ್. ನಿಮ್ಮ ಮನೆಗೆ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಪಟ್ಟಣಕ್ಕೆ, ನಿಮ್ಮ ರಾಜ್ಯಕ್ಕೆ, ನಿಮ್ಮ ದೇಶಕ್ಕೆ ನೀವು ಆಶೀರ್ವಾದ. ದೇವರು ನಿಮ್ಮನ್ನು ನನ್ನನ್ನು ಆಯ್ದುಕೊಂಡಿರುವುದೇ ಈ ರೀತಿಯಾಗಿ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1, 2, 3 ವಚನಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅಬ್ರಹಾಮನ ದೇವರು ಕರೀತಾ ಇದೆ, ಬಾ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ಆಶೀರ್ವಾದ ನಿಧಿಯಾಗಿಡ್ತೀನಿ, ನಿನ್ನ ಮೂಲಕ ಭೂಮಿ ಎಲ್ಲ ಕುಲದವರನ್ನು ಆಶೀರ್ವದಿಸ್ತೀನಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ವಚನ ಮಾತ್ರ ಓದ್ರಿ. ಆದಿಕಾಂಡ 12 ವಚನ 2. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು. ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನಗೆ ಯಾರಾದ್ರೂ ಕೇಡ್ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಹಲ್ಲೆಲೂಯಾ. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ, ನಿಮ್ಮ ಬೀದಿಯವರಿಗೂ, ನಿಮ್ಮ ಮನೆಯವರಿಗೂ, ನಿಮ್ಮ ಆಫೀಸ್ನಲ್ಲಿರುವ ಎಲ್ಲರಿಗೂ, ಇನ್ನು ನಿಮ್ಮ ಪಟ್ಟಣಕ್ಕೆ, ನಿಮ್ಮ ರಾಜ್ಯಕ್ಕೆ ನೀವು ಆಶೀರ್ವಾದವಾಗಿರಬೇಕಾದವರು. ಅದಕ್ಕಾಗಿಯೇ ಕರೆಯಲ್ಪಟ್ಟವರು. ಅದಕ್ಕೆ ದೇವರು ಇಷ್ಟು ಕಾಲ ನಿಮ್ಮನ್ನು ಆತ್ಮಿಕ ಜೀವಿತದಲ್ಲಿ ಕರ್ಕೊಂಡು ಬಂದಿದ್ದಾನೆ, ಬೆತಾನದವರೆಗೆ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ಇಡಲಿಕ್ಕೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಬಗ್ಗೆ ನೀವು ತುಚ್ಛವಾಗಿ, ಅಲ್ಪವಾಗಿ ಯೋಚನೆ ಮಾಡಬೇಡ್ರಿ. ಯು ಆರ್ ನಾಟ್ ಆನ್ ಆರ್ಡಿನರಿ ಪರ್ಸನ್, ಯು ಆರ್ ಎ ಸೋರ್ಸ್ ಆಫ್ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ದೇವರು ಈ ಜನರನ್ನು, ಈ ಪಟ್ಟಣವನ್ನು ಆಶೀರ್ವದಿಸಬೇಕಂದ್ರೆ ಅದಕ್ಕೆ ಚಾನಲ್ ಆಗಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ. ಈ ಪ್ರಾಂತ್ಯಕ್ಕೆ, ನಿಮ್ಮ ವಟಾರಕ್ಕೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಕುಟುಂಬ ವರ್ಗದವರಿಗೆ ಸಮಾಧಾನ ಕೊಡಲಿಕ್ಕೆ ದೇವರು ಯೋಚನೆ ಮಾಡುವಾಗ ನಿಮ್ಮ ಮೂಲಕ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಪರಲೋಕದ ಆಶೀರ್ವಾದದ ಒಂದು ಬುಗ್ಗೆಯಾಗಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ನೀವು ಆಶೀರ್ವದಿಸಲ್ಪಟ್ಟವರು, ನೀವು ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು. ಹಾಲೆಲೂಯ. ಎಲ್ಲ ರೀತಿ ಇಹಲೋಕ ಸಂಬಂಧವಾಗಿ ಆತ್ಮಿಕವಾಗಿಯೂ ಎಲ್ಲ ವಿಷಯದಲ್ಲೂ ಕೂಡ ನೀವು ಆಶೀರ್ವಾದವಾಗಿರಬೇಕು. ಇದೇ ದೇವರ ಉದ್ದೇಶ. ಆಶೀರ್ವದಿಸುತ್ತಿರುವಾಗ ಪರಲೋಕಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿದೆ. ಅಂದರೆ ಆ ಕೊನೆಯ ದೇವರ ಯೋಜನೆ ಕೂಡ ನಿಮ್ಮನ್ನು ಬ್ಲೆಸ್ ಮಾಡೋದೆ. ಯೇಸು ಸ್ವಾಮಿಯಲ್ಲಿದ್ದಂಥ ಕೊನೆಯ ಆಸೆ ನಿಮ್ಮನ್ನು ಬ್ಲೆಸ್ ಮಾಡೋದೆ. ಎಂಥ ಸೌಭಾಗ್ಯ ಇದೆ ನೋಡ್ರಿ. ಹಾಲೆಲೂಯ. ಇವತ್ತು ದೇವರ ಮಕ್ಕಳು ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ತಗೋಬೇಕು, ನಾನು ಆಶೀರ್ವದಿಸಲು ಕರೆಯಲ್ಪಟ್ಟವನು, ಆಶೀರ್ವದಿಸುವುದಕ್ಕಾಗಿಯೇ ಆಯ್ಕೆ ಆದವನು. ನನಗಿಲ್ಲದಿರುವ ಆಶೀರ್ವಾದ ಇನ್ಯಾರಿಗೆ? ನನಗಿಲ್ದಿರುವಂತಹ ಸಮಾಧಾನ ಇನ್ಯಾರಿಗೆ? ನನಗಿಲ್ದಿರುವ ಅಭಿವೃದ್ಧಿ ಇನ್ಯಾರಿಗೆ? ನಾನು ಆಶೀರ್ವಾದವಾಗಿರಲಿಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆಶೀರ್ವಾದದಲ್ಲಿ ಒಂದು ವಿಚಾರವನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಎಫೆಸ 1:3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಸಕಲ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ನೆಕ್ಸ್ಟ್ ಓದಿ 4ನೇ ವಚನ ಕೂಡ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ನಾವು ಆಶೀರ್ವಾದವಾಗಿ ಕ್ರಿಸ್ತನಲ್ಲಿ ಸಕಲ ಆಶೀರ್ವಾದಗಳನ್ನು ಹೊಂದಿದವರಾಗಿರಬೇಕೆಂದು ದೇವರು ಆರಿಸಿಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಯಾವ ರೀತಿ ಆಶೀರ್ವಾದವಾಗಿರಬೇಕು ಅಂತ ಹೇಳಿ ವಚನವೇ ಹೇಳ್ತದೆ. ಸಕಲ ಆತ್ಮಿಕ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಆಶೀರ್ವಾದವಾಗಿದ್ದೀವಿ ಅಂತಂದರೆ ನೋಡಿ, ಯಾವ ರೀತಿ ನಾವು ಆಶೀರ್ವಾದ ಅಂದ ತಕ್ಷಣ ನಾವು ಯೋಚನೆ ಮಾಡೋದೆಲ್ಲ ಗಂಟು, ಹಣ, ವಸ್ತುಗಳು ಮತ್ತು ಐಶ್ವರ್ಯ, ಇವುಗಳನ್ನು ಮಾತ್ರ ನಾವು ಆಶೀರ್ವಾದ ಅಂತ ನೆನೆಸ್ತೀವಿ. ಸಾಧಾರಣವಾಗಿ ಮನುಷ್ಯರ ಮನಸ್ಸಿನಲ್ಲಿ ಆ ರೀತಿಯಾಗಿ ಬಂದ್ಬಿಟ್ಟಿದೆ. ದೇವರು ನೆನೆಸುವ ಆಶೀರ್ವಾದ ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮನ್ನು ಹೇಗೆ ಆಶೀರ್ವಾದ ಮಾಡಿದ್ದಾನೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಎರಡು ಪ್ರಮುಖವಾದ ವಿಚಾರ ಇಲ್ಲಿ ಪ್ರಸ್ತಾಪ ಆಗಿದೆ. ಒಂದು, ನಾವು ಪ್ರೀತಿಯಲ್ಲಿ ನಡೆಯಬೇಕು. ಹಲ್ಲೆಲೂಯಾ. ಮತ್ತು ಪರಿಶುದ್ಧರು ದೋಷವಿಲ್ಲದವರು ಆಗಿ ಕ್ರಿಸ್ತನ ಮುಂದೆ ನಾವು ನಿಲ್ಲಬೇಕಂತೆ. ಹಲ್ಲೆಲೂಯಾ. ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕು. ಇದೆರಡು ಬಹಳ ವಿಶೇಷವಾದ ಆಶೀರ್ವಾದ. ಹಲ್ಲೆಲೂಯಾ. ಈ ಆಶೀರ್ವಾದದಲ್ಲಿ ನಾವು ಇರಬೇಕಂತೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಜಗದುತ್ಪತ್ತಿಗಿಂತ ಮುಂಚೆನೇ ಈ ಥರ ಆಶೀರ್ವಾದವಾಗಿರಬೇಕು ಅಂತ ದೇವರು ಆಯ್ಕೆ ಮಾಡ್ಕೊಂಡಿದ್ದಾನೆ. ಮಿಕ್ಕಿದೆಲ್ಲ ಓಕೆ, ಅದು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಯಾವುದು ಮನೆ ಬೇಡ ಅಂತ ಹೇಳಿಲ್ಲ, ಕಾರ್ ಬೇಡ ಅಂತ ಹೇಳಿಲ್ಲ, ಜಮೀನು ಬೇಡ ಅಂತ ಹೇಳಿಲ್ಲ, ಅದೆಲ್ಲ ಇದೆ. ಆದರೆ ಅಷ್ಟು ಮಾತ್ರ ನೀವು ಆಸ್ತಿ ಅಂತ ನೆನೆಸ್ಬಿಡ್ಬೇಡ್ರಿ. ಅದಕ್ಕಿಂತ ಶ್ರೇಷ್ಠವಾದ ಆಸ್ತಿ ಇದೆ. ಅದು ಏನು ಅಂತ ಹೇಳಿದ್ರೆ, ನಾವು ಪ್ರೀತಿಯಲ್ಲಿ ನಡೆಯುವುದು. ಹಲ್ಲೆಲೂಯಾ. ಯಾರು ಪ್ರೀತಿಯಲ್ಲಿ ನಡೀತಾರೋ ಅವರೇ ಐಶ್ವರ್ಯವಂತರು. ಪ್ರೈಸ್ ದಿ ಲಾರ್ಡ್. ಪ್ರೀತಿಯಲ್ಲಿ ನಡೆದು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕು. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಒಂದು ಆಶೀರ್ವಾದದ ಶ್ರೇಷ್ಠತೆಯನ್ನು ಗಮನಿಸ್ರಿ. ಇದಕ್ಕಾಗಿ ಜಗದುತ್ಪತ್ತಿಗಿಂತ ಮುಂಚಿತವಾಗಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾನಂತೆ. ಈ ರೀತಿಯಾಗಿ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನಂತೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಎರಡು ಕಾರ್ಯಗಳು. ಒಂದು, ನಾವು ಪ್ರೀತಿಯಲ್ಲಿ ನಡೆಯಬೇಕು. ನಾವು ಒಬ್ರಿಗೊಬ್ಬರು ಪ್ರೀತಿಯಲ್ಲಿ ನಡೆಯಬೇಕು. ಎರಡನೇದಾಗಿ, ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿ ನಾವು ಕಾಣಿಸಿಕೊಳ್ಬೇಕು. ಎರಡು ಕಾರ್ಯಗಳನ್ನು ಸತ್ಯವೇದದಲ್ಲಿ ಆಶೀರ್ವಾದದ ಒಂದು ಸ್ಥಾನದಲ್ಲಿಟ್ಟು ಸತ್ಯವೇದ ಮಾತಾಡ್ತಾ ಇದೆ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 35ನೇ ವಚನಗಳನ್ನು ಓದೋಣ.
ಯೋಹಾನ 13:34-35. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಹಾಲೆಲೂಯ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದಾದ್ರೆ ನಾವು ನಿಜವಾದ ಆಶೀರ್ವಾದದಲ್ಲಿ ಇದ್ದೀವಿ. ಯೇಸು ಸ್ವಾಮಿ ಇದನ್ನೇ ಬಯಸ್ತಾ ಇದ್ದಾರೆ. ನಿಮಗೆ ಹೊಸ ಆಜ್ಞೆ ಕೊಡ್ತಾ ಇದ್ದೀನಿ, ನೀವು ಬೇರೆ ಏನೇನು ಮಾಡಬೇಡ್ರಿಪ್ಪ, ಏನು ಅದು ಇದೆಲ್ಲ ತುಂಬ ತಲೆ ಕೆಡಿಸ್ಕೋಬೇಡಿ, ನೀವು ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ನಡ್ಕೊಳ್ರಿ, ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನೆಕ್ಸ್ಟ್ ಲೈನ್ ಏನು ಹೇಳ್ತದೆ? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಹೇಗೆ, ಯಾವ ಲೆವೆಲ್ನಲ್ಲಿ, ಯಾವ ಸ್ಕೇಲ್ನಲ್ಲಿ ನಾವು ಪ್ರೀತಿಸಬೇಕು? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಹಾಲೆಲೂಯ. ಯೇಸಪ್ಪ ನಮ್ಮನ್ನು ಹೇಗೆ ಪ್ರೀತಿಸಿದ್ದಾನೆ? ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಕೊಟ್ಟು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಮುಂದೆ ನೋಡ್ತೀವಿ, ಮುಂದೆ ಓದಿ. ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಹಾಲೆಲೂಯ. ನಾವೆಲ್ಲ ಪಾಪಿಗಳಾಗಿದ್ದಾಗಲೇ ನಮಗಾಗಿ ಕ್ರಿಸ್ತ ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ಅದೇ ಶ್ರೇಷ್ಠ ಅಂತ ಹೇಳಿ ಕಳೆದ ದಿನಗಳಲ್ಲಿ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಧ್ಯಾನ ಮಾಡಿದ್ದು ನಿಮಗೆ ನೆನಪಿರ್ಬೋದು. ನಾವು ಒಳ್ಳೆಯವರಂತ ಹೇಳಿ ದೇವರು ನಮ್ಮನ್ನು ಪ್ರೀತಿಸಲಿಲ್ಲ. ನಾವಿನ್ನೂ ಪಾಪಿಗಳಾಗಿದ್ದಾಗಲೇ, ನಾವಿನ್ನೂ ದೇವರಿಗೆ ಇಷ್ಟವಿಲ್ಲದವರಾಗಿ ಜೀವಿಸ್ತಿರುವಾಗಲೇ ಕ್ರಿಸ್ತನು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಬಿಟ್ನು. ಒಳ್ಳೆಯವರಿಗಾಗಿ ಪ್ರಾಣ ಕೊಡುವುದು ಸಹಜ, ಆದರೆ ನಾವು ಕೆಟ್ಟವರಂತ ತಿಳಿದು ಸಹ ನಮ್ಮನ್ನು ಪ್ರೀತಿಸಿದಾನಲ್ಲ. ಹಾಲೆಲೂಯ. ಇದು ಕ್ರಿಸ್ತನ ಪ್ರೀತಿ. ಈ ರೀತಿಯಾಗಿ ನಾವು ಸಹ ನಮಗೆ ಕೇಡು ಮಾಡಿದ್ರೂ ಸಹ, ನಮಗೆ ನೋವುಂಟು ಮಾಡಿದ್ರೂ ಸಹ ಇತರರನ್ನ ಪ್ರೀತಿಸುವುದು ನಾವು ಕ್ರಿಸ್ತನ ಹಾಗೆ ಪ್ರೀತಿಸುವುದು. ಹಾಲೆಲೂಯ. ಈ ಥರ ಯಾರಾದ್ರು ಜೀವಿಸ್ತೀರ ನೀವು ಸ್ಪೆಷಲಿ ಬ್ಲೆಸ್ಡ್. ಹಾಲೆಲೂಯ. ನೀವು ಯಾರಾದರೂ ಈ ರೀತಿಯಾಗಿ ಪ್ರೀತಿಯನ್ನು ತೋರಿಸುವವರಾದರೆ ನಿಜವಾಗಲೂ ನೀವು ಆಶೀರ್ವಾದ ಹೊಂದಿದವರು. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೆಕ್ಸ್ಟ್ ಲೈನ್ ಓದಿ. ಅದರಲ್ಲೇ ಯೋಹಾನ 13:35. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ, ನಿಮ್ಮೊಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ಅಲ್ಲಿ ಕತ್ತಲ್ಲಿ ದೊಡ್ಡ ಶಿಲ್ಬೆ ಹಾಕೊಂಬಿಟ್ರೆ ನನ್ನ ಶಿಷ್ಯರು ಅಲ್ಲ, ಕೈಯಲ್ಲಿ ಬೈಬಲ್ ಹಿಡ್ಕೊಂಬಿಟ್ರೆ ಶಿಷ್ಯರು ಅಲ್ಲ. ಯಾರನ್ನ ಶಿಷ್ಯರು ಅಂತ ಹೇಳ್ತಾರೆ? ನೀನು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ. ಹಾಲೆಲೂಯ. ಆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಯೇಸು ಸ್ವಾಮಿಯ ಶಿಷ್ಯರೇ ಅಲ್ಲ. ಇವತ್ತು ದೇವರ ಮಕ್ಕಳಾದ ನಮಗೆ ಇತರರನ್ನು ಪ್ರೀತಿಸುವಂಥ, ನಮಗೆ ಕೇಡು ಮಾಡಿದವರನ್ನು ಸಹ, ನಮಗೆ ನೋವುಂಟು ಮಾಡಿದವರನ್ನು ಸಹ ಪ್ರೀತಿಸುವಂಥ ಕೃಪೆ ನಿಮಗೆ ಸಿಕ್ಕಿದೆ ಅಂದರೆ ನೀವು ಆಶೀರ್ವದಿಸಲ್ಪಟ್ಟವರು. ಹಾಲೆಲೂಯ. ಒಂದು ವೇಳೆ ಆ ರೀತಿ ಇಲ್ಲ, ಕ್ಷಮಿಸೋಕ್ಕಾಗ್ತಾ ಇಲ್ಲ, ಅವ್ರನ್ನ ಪ್ರೀತಿಸೋಕ್ಕಾಗ್ತಾ ಇಲ್ಲ, ಅವ್ರು ನೋಡಿದ್ರೇ ನನಗೆ ಉರಿತದೆ, ಕಪಾಲಕ್ಕೆ 2 ತಟ್ಟಣ ಅಂತ ಅನಿಸುತ್ತೆ ಅಂತ ಏನಾದರೂ ನೀವು ಹೇಳೋದಾದರೆ ಕೇಳಿ, ಇವತ್ತಪ್ಪ ನಿನ್ನ ಆಶೀರ್ವಾದ ನನಗೆ ಕೊಡಪ್ಪ ಅಂತ ಕೇಳಿ. ನೀವು ಆಶೀರ್ವಾದ ಇಲ್ಲ, ನಿಮಗೆ ಸಿಕ್ಕಿಲ್ಲ ಇನ್ನು, ನೀವು ಆಶೀರ್ವಾದವನ್ನು ಕೇಳಿ, ಕ್ಷಮಿಸುವ, ಪ್ರೀತಿಸುವ, ನನಗೆ ಆಶೀರ್ವಾದವನ್ನು ಕೊಡು ಸ್ವಾಮಿ, ನನಗೆ ಕೊಡಪ್ಪ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿಯನ್ನು ಶಿಲುಬೆಯ ಮರಣಕ್ಕೆ ಹಿಡ್ಕೊಡ್ತಾ ಇದ್ದಾನೆ, ಒಪ್ಪಿಸ್ಕೊಡ್ತಾ ಇದ್ದಾನೆ. ಅವನನ್ನು ಯೇಸು ಸ್ವಾಮಿ ಏನಂತ ಕರೀತಾ ಇದ್ದಾರೆ? ಸ್ನೇಹಿತನೇ ಅಂತ ಕರೀತಾ ಇದ್ದಾರೆ. ನನಗೆ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಇದು ಹೇಗೆ ಸಾಧ್ಯ? ತನ್ನನ್ನು ಶಿಲುಬೆಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಅವನನ್ನು ನೋಡಿ, ಸ್ನೇಹಿತನೇ. ನಾವಾಗಿದ್ದರೆ ಏನು ಹೇಳ್ತಿದ್ವಿ? ಮನುಷ್ಯರಾಗಿ ನಾವು ಏನು ಹೇಳ್ತಿದ್ವಿ? ನಾವಾಗಿದ್ದರೆ ನಾಯಿ, ಕೃತಜ್ಞತೆ ಇಲ್ಲದ ನಾಯಿ, ಇಷ್ಟು ದಿನ ತಿಂದು ತೇಗ್ಬಿಟ್ಟು ಬಂದು ನನ್ನನ್ನು ಹಿಡ್ಕೊಡ್ತಾ ಇದೆಯಲ್ಲ ಅಂತ ನಾವು ಬೈತಿದ್ವಿ. ಆದರೆ ಯೇಸು ಸ್ವಾಮಿ ನೋಡಿ, ಸ್ನೇಹಿತನೇ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಯೇಸು ಸ್ವಾಮಿಯ ಅವನಿಗೆ ತೋರಿಸುವಂಥ ಪ್ರೀತಿಯನ್ನು ಗಮನಿಸ್ರಿ, ಯೇಸು ಸ್ವಾಮಿಯ ಹೃದಯವನ್ನು ಗಮನಿಸ್ರಿ. ಎಷ್ಟೇ ಕೇಡು ಮಾಡಿದ್ರು ಅವ್ರಿಗೆ ಪ್ರತಿಯಾಗಿ ಕೇಡು ಮಾಡೋದೇ ಇಲ್ಲ. ಹಲ್ಲೆಲೂಯಾ. ನಮಗೆ ಎಷ್ಟು ಕೇಡು ಮಾಡಿದ್ರು ನಾವು ಪ್ರತಿಯಾಗಿ ಅವ್ರಿಗೆ ಕೇಡು ಮಾಡದಿದ್ದಾಗ ಅದೇ ಪ್ರೀತಿ. ಹಲ್ಲೆಲೂಯಾ. ಪ್ರೀತಿ ಅಂದರೆ ಅದೇ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂತ ಹೇಳಿದರು. ಹಲ್ಲೆಲೂಯಾ. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳನ್ನು ಓದೋಣ. ಎಫೆಸ 5:1 ಮತ್ತು 2.
ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ನೀವು ನಿಜವಾಗ್ಲೂ ದೇವರ ಮಕ್ಕಳಾಗಿದ್ರೆ ದೇವರ ಮಕ್ಕಳಿಗೆ ತಕ್ಕ ಹಾಗೆ ನೀವು ದೇವರ ಮಕ್ಕಳು ಅನ್ನೋದನ್ನು ಯಾವುದರಲ್ಲಿ ಪ್ರೂವ್ ಮಾಡಿ? ಪ್ರೀತಿಯಲ್ಲಿ ಪ್ರೂವ್ ಮಾಡಿ. ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ತನ್ನನ್ನೇ ಟೋಟಲಿ ಡೆಡಿಕೇಟೆಡ್ ಫಾರ್ ಅಸ್, ನಮಗಾಗಿ ತನ್ನನ್ನೇ ಸಂಪೂರ್ಣವಾಗಿ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಹಾಗೆ ನಾವು ಕೂಡ ಪ್ರೀತಿಯಲ್ಲಿ ನಡೆದುಕೊಳ್ಳೋಣ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸಹ ಪ್ರೀತಿಯಲ್ಲಿ ಕ್ರಿಸ್ತನು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದನು? ತನ್ನ ಜೀವನ ಸಂಪೂರ್ಣವಾಗಿ ಹೋದರೂ ಪರವಾಗಿಲ್ಲ, ನಷ್ಟ ಆದರೂ ಪರವಾಗಿಲ್ಲ, ಸಂಪೂರ್ಣವಾಗಿ ಡೆಡಿಕೇಟೆಡ್. ಹಲ್ಲೆಲೂಯಾ. ಅದಕ್ಕೆ ನೋಡಿ 4ನೇ ಅಧ್ಯಾಯ 30, 31, 32 ಓದಿ, ಬಹಳ ಅದ್ಭುತವಾಗಿದೆ. 4ನೇ ಅಧ್ಯಾಯ, ಅದೇ ಎಫೆಸ 4 30, 31, 32. ಎಫೆಸ 4 31, 32. 31, 32. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಯಾಕಂದ್ರೆ ಇದೆಲ್ಲ ಪ್ರೀತಿಗೆ ವೈರಿಗಳು. ಏನು ಹೇಳ್ತಾರೆ? ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇದಿದ್ದರೆ ನಾವು ಪ್ರೀತಿಸೋಕ್ಕಾಗೋದಿಲ್ಲ, ನಾವು ಇನ್ನೊಬ್ಬರನ್ನು ಪ್ರೀತಿಸೋಕ್ಕಾಗೋದಿಲ್ಲ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿರಿ. ಹಲ್ಲೆಲೂಯಾ. ಇವತ್ತು ನಾವು ಕರ್ತನ ಹತ್ರ ಇದನ್ನ ಕೇಳಬೇಕು. ಇದೇ ನಮಗೆ ಆಶೀರ್ವಾದ. ಆಶೀರ್ವಾದ ಅಂದ ತಕ್ಷಣ 2 ಲಕ್ಷ, ಒಂದು ಮನೆ, ಒಂದು ಕಾರು, ಇದೆಲ್ಲ ಅಷ್ಟಕ್ಕೆ ನಾವು ಸೀಮಿತಗೊಳಿಸ್ಕೋಬಾರ್ದು. ಕರ್ತ ನಿಶ್ಚಯವಾಗಿ ಅದೆಲ್ಲವನ್ನು ಕೊಡ್ತಾನೆ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಸ್ತನಲ್ಲಿರುವಂತಹ ಆ ಪ್ರೀತಿಸುವಂತಹ ಗುಣ ದೊಡ್ಡ ಐಶ್ವರ್ಯ ರೀ. ಹಲ್ಲೆಲೂಯಾ. ಅದನ್ನು ಕೊಡಪ್ಪ. ನೀವು ಪ್ರೀತಿಯಲ್ಲಿ ನಡೆದು, ಹಲ್ಲೆಲೂಯಾ ಅಂತ ವಾಕ್ಯ ಹೇಳ್ತದೆ. ನಾವು ಪ್ರೀತಿಯಲ್ಲಿ ನಡಿಬೇಕಂತೆ. ಪ್ರೀತಿಯಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ನಡಿಬೇಕು. ಕೊಲೋಸ್ದವರಿಗಿನ್ನ ನೆನೆಸ್ಕೊಳ್ಳುವಾಗ ಪೌಲನ ಅದನ್ನೇ ಹೇಳ್ತಾನೆ, ನೀವು ಪ್ರೀತಿಯಲ್ಲಿ ನಡೀತಾ ಇದ್ದೀರಿ, ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿದ್ರೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಕೊಲೋಸ್ದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ ಓದಿ. ಕೊಲೊಸ್ಸೆ 1:3. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾ ಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ನಿಮ್ಮ ನಿಮಿತ್ತವಾಗಿ ದೇವರಿಗೆ ಸ್ತೋತ್ರ ಮಾಡ್ತೇವೆ. ದೊಡ್ಡ ಸೆಂಟೆನ್ಸು, ಗಮನಿಸಿರಿ. ನಿಮ್ಮ ನಿಮಿತ್ತವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಿಮಗೆ ಪರಲೋಕದಲ್ಲಿ ದೊಡ್ಡ ಪದವಿ ಇದೆ. ಯಾಕೆ ದೊಡ್ಡ ಪದವಿ ಇದೆ? ನೀವು ದೇವಜನರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದೀರಿ. ಹಲ್ಲೆಲೂಯಾ. ಪರಲೋಕದಲ್ಲಿ ಏನಾದರೂ ಪದವಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ದೇವಜನರ ಮೇಲೆ ಪ್ರೀತಿ ಬೇಕ್ರಿ. ಹಲ್ಲೆಲೂಯಾ. ಕುಟುಂಬದಲ್ಲಿ, ನೀವಿರುವ ವಠಾರದಲ್ಲಿ, ನೀವಿರುವಂಥ ಜಾಗದಲ್ಲಿ, ನೀವು ಕೆಲಸ ಮಾಡುವ ಆಫೀಸ್ನಲ್ಲಿ ಕ್ರಿಸ್ತನ ಅದೇ ಪ್ರೀತಿಯ ಗುಣಲಕ್ಷಣವನ್ನು ಪ್ರಕಟಿಸಲು ನೀವು ನಾನು ಕರೆಯಲ್ಪಟ್ಟಿದ್ದೇವೆ. ಅದು ಆಶೀರ್ವಾದ ರೀ. ಈ ಆಶೀರ್ವಾದದಲ್ಲಿ ನಾವು ಬೆಳಗಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿ ಪ್ರೀತಿಯಲ್ಲಿ ನಡೆಯುವವರಿಗೆ ಪರಲೋಕದಲ್ಲಿ ಮಹಾಪದವಿ ಇದೆಯಂತೆ. ಹಲ್ಲೆಲೂಯಾ. ದೇವ ಜನರ ಮೇಲೆ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ಇಲ್ಲಿ ಪ್ರೀತಿಯಲ್ಲಿ ನಡ್ಕೊಂಡ್ರೆ ಪರಲೋಕದಲ್ಲಿ ಮಹಾಪದವಿ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ನಡ್ಕೊಳ್ಳೋಣ. ಹಲ್ಲೆಲೂಯಾ. ಯಾವಾಗಲೂ ಜಗಳ, ಕಚ್ಚಾಟ. ಗಲಾತ್ಯದವರಿಗೆ ಬರೆಯುವಾಗ ಪೌಲನು ಹೇಳ್ತಾನೆ, ನೀವು ಈ ರೀತಿಯಾಗಿ ಒಬ್ಬರಿಗೊಬ್ಬರು ಕಚ್ಚಿ ಹರ್ಕೊಳ್ಳುವುದಾದರೆ ನೀವು ಒಬ್ಬರಿಂದ ಒಬ್ಬರು ನಾಶವಾಗ್ತೀರಿ ನೋಡ್ರಿ. ಗಲಾತ್ಯ 5ನೇ ಅಧ್ಯಾಯ 15ನೇ ವಚನ.
ಗಲಾತ್ಯ 5:15. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ. ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ. ಬಹಳ ಜಾಗ್ರತೆಯಿಂದ ಇರಬೇಕು. ಅದು ಆಶೀರ್ವಾದ ಅಲ್ಲ. ಆಶೀರ್ವಾದ ಅಂತ ಹೇಳಿದ್ರೆ ನಾವು ಪ್ರೀತಿಯಲ್ಲಿ ನಮ್ಮಿಂದ ನಾವಿರುವಂಥ ಜಾಗದಲ್ಲಿ ಪ್ರೀತಿ, ಅವರಿಗೆ ಆದರಣೆ, ಪ್ರೋತ್ಸಾಹ ಉಂಟಾಗಬೇಕು. ಕೊಲೋಸ ಪಟ್ಟಣದ ದೇವಜನರು ಆ ರೀತಿಯಾಗಿ ನಡ್ಕೊಳ್ತಾ ಇದ್ರಂತೆ. ಇವ್ರು ಮಾತ್ರ ಅಲ್ಲ, ಎಫೆಸದವ್ರನ್ನ ಕುರಿತಾಗ ಕೂಡ ಪೌಲನ್ ಏನು ಹೇಳ್ತಾನೆ ನೋಡ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಎಫೆಸ 1:15. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಮೊದಲನೇದಾಗಿ ದೇವರ ಮೇಲೆ ನಂಬಿಕೆ, ಓಕೆ. ಎರಡನೇದಾಗಿ ದೇವಜನರ ಮೇಲೆ ಪ್ರೀತಿ. ಹಲ್ಲೆಲೂಯ. ನೀವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಅನ್ನುವುದು ಯಾವುದರಿಂದ ಸಾಬೀತಾಗ್ತದೆ? ದೇವಜನರ ಮೇಲೆ ತೋರಿಸುವಂತಹ ಪ್ರೀತಿ. ಇದನ್ನು ನಾವು ನೆನಪು ಮಾಡಿಕೊಂಡು ನಾನು ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ಇವತ್ತು ದೇವಜನರಲ್ಲಿ ಕಂಡು ಬರಬೇಕಾದ ಬಹಳ ಮುಖ್ಯವಾದ ಆಶೀರ್ವಾದ ಪ್ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಬೇಕಾದ ಕೃಪೆ. ಪರಸ್ಪರ ಪ್ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ನೀವು ಕೃಪೆ ಹೊಂದಿದವರಾದರೆ ನೀವು ಆಶೀರ್ವದಿಸಲ್ಪಟ್ಟವರು. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗ ಕೂಡ ಹೇಳ್ತಾನೆ ನೋಡ್ರಿ. ಥೆಸಲೋನಿಕದವರಿಗೆ ಬರೆಯುವಾಗ 2 ಥೆಸಲೋನಿಕ 1ನೇ ಅಧ್ಯಾಯ 3ನೇ ವಚನ. 2 ಥೆಸಲೋನಿಕ 1:3. ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ. ಯಾಕಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ. ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ಪರಸ್ಪರವಾದ ಪ್ರೀತಿ ಹೆಚ್ಚುತ್ತಾ ಬರ್ತಾ ಇದೆ. ಹಲ್ಲೆಲೂಯ. ನಾವಿರುವ ಬೀದಿಯಲ್ಲಿ, ನಾವು ಕೆಲಸ ಮಾಡೋ ಆಫೀಸ್ನಲ್ಲಿ, ನಾವಿರುವ ಸಂಸ್ಥೆಯಲ್ಲಿ, ನಾವಿರುವ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಅಂತ ಇರಬಾರ್ದು. ಪರಸ್ಪರ ಪ್ರೀತಿಯಿಂದ ಹಲ್ಲೆಲೂಯ ಪ್ರೀತಿಯನ್ನು ತೋರಿಸುವವರಾಗಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಮಧ್ಯದಲ್ಲಿ ಪ್ರೀತಿ ಹೆಚ್ಚುತ್ತಾ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊಲೋಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು ಓದಿ. ಆ ಪ್ರೀತಿಯನ್ನು ನಾವು ಪ್ರಕಟಿಸಬೇಕು. ಕೊಲೊಸ್ಸೆ 3:12. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ. ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. 13ನೇ ವಚನ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಅಂದ್ರೆ ಸಹಿಸಿಕೊಂಡು ಕ್ಷಮಿಸಿರಿ. ಯಾಕಂದ್ರೆ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರೀತಿ ಒಂದು ಇದ್ಬಿಟ್ರೆ ಕನಿಕರ ಬರ್ತದೆ, ದಯೆ ಬರ್ತದೆ, ದೀನಭಾವ ಬರ್ತದೆ, ಸಾತ್ವಿಕತ್ವ ಬರ್ತದೆ, ದೀರ್ಘಶಾಂತಿ ಬರ್ತದೆ, ಮತ್ತು ತಪ್ಪು ಹೊರಿಸುವುದಕ್ಕೆ ಅವಕಾಶ ಇದ್ದರೂ ಸಹ ಸಹಿಸಿಕೊಳ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ನಾವು ಈ ಆಶೀರ್ವಾದವನ್ನು ಕೇಳೋಣ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. 2 ವಿಷಯಗಳನ್ನು ನಾವು ನೋಡಿದ್ವಿ ಆಶೀರ್ವಾದವಾಗಿ. ಒಂದು, ಪ್ರೀತಿಯಲ್ಲಿ ನಡೆಯುವುದು. ಎರಡನೇದಾಗಿ, ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರುವುದು. ಹಲ್ಲೆಲೂಯ. ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ, ಪ್ರೀತಿಯಲ್ಲಿ ನಡೆಯಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ.
ಹಲ್ಲೆಲೂಯಾ. ನಾವು ಪ್ರೀತಿಯಲ್ಲಿ ನಡಿಬೇಕು, ಪರಸ್ಪರ ಪ್ರೀತಿಯಲ್ಲಿ ನಡ್ಕೊಳ್ಬೇಕು. ಆಫೀಸ್ನಲ್ಲಿ ನಾವು ಡ್ಯೂಟಿ ಮಾಡೋ ಜಾಗದಲ್ಲಿ ನಾವು ಪ್ರೀತಿ ತೋರಿಸುವವರಾಗಿರಲಿಕ್ಕೆ ನಮಗೆ ಕೃಪೆ ಸಿಗಲಿ. ಅದೇ ದೊಡ್ಡ ಆಶೀರ್ವಾದ, ಲಕ್ಷ ಕೋಟಿಗಿಂತ ದೊಡ್ಡ ಆಶೀರ್ವಾದ ನಾವು ಪ್ರೀತಿಯಲ್ಲಿ ನಡೆಯುವುದು. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆಯೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ಅಪ್ಪ ಏಸಪ್ಪ, ನೀವು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಆರೋಹಣ ಆಗುವಾಗ ಕೊನೆಯದಾಗಿ ಮಾಡಿದ್ದು ಆಶೀರ್ವಾದ. ಕರ್ತನ ಬೆತ್ತಾಣಿದವರೆಗೆ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಆಶೀರ್ವಾದ ಮಾಡಿದೆ. ಹೌದು, ಇವತ್ತು ಕೂಡ ನಮ್ಮನ್ನು ಆತ್ಮಿಕ ಜೀವಿತದಲ್ಲಿ ಇಲ್ಲಿವರೆಗೆ ಕರ್ಕೊಂಡು ಬಂದು ನಮ್ಮನ್ನು ಸುಮ್ಮನೆ ಬಿಟ್ಟಿಲ್ಲ, ನಮ್ಮನ್ನು ಆಶೀರ್ವಾದ ಮಾಡಿದೆಯಪ್ಪ. ಆಶೀರ್ವಾದದಲ್ಲಿ ಕರ್ತನೆ ಬಹಳ ಪ್ರಾಮುಖ್ಯವಾದದ್ದು ಕರ್ತನೆ ಪ್ರೀತಿಯಲ್ಲಿ ನಡೆಯುವುದು ಸ್ವಾಮಿ. ಥ್ಯಾಂಕ್ ಯು. ಹೌದು, ನಿನ್ನ ವಾಕ್ಯ ಹೇಳ್ತದೆ, ಪ್ರೀತಿಯಲ್ಲಿ ನಡೆದು ದೇವರ ಮುಂದೆ, ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ. ಹೌದು ಕರ್ತನೆ, ಇದು ದೊಡ್ಡ ಆಶೀರ್ವಾದಪ್ಪ. ಪ್ರೀತಿಯಲ್ಲಿ ನಡೆಯುವುದು ದೊಡ್ಡ ಆಶೀರ್ವಾದ. ಇದನ್ನು ಆಶೀರ್ವಾದವಾಗಿ ನಾವು ಪರಿಗಣಿಸಿರಲಿಲ್ಲ ಕರ್ತನೆ. ಇದು ದೊಡ್ಡ ಆಶೀರ್ವಾದ. ಯಾರು ಪ್ರೀತಿಯಲ್ಲಿ ನಡೀತಾರೋ ಅವರು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಮಗೆ ಆ ಆಶೀರ್ವಾದವನ್ನು ಕೊಡಪ್ಪ. ನಾವು ಪ್ರೀತಿಯಲ್ಲಿ ನಡೆಯುವ ಆಶೀರ್ವಾದವನ್ನು ಕೊಡು ಸ್ವಾಮಿ. ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ನಡೀಲಿಕ್ಕೆ ನಮಗೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಕರ್ತನೆ ಪರಸ್ಪರ ಅನ್ಯೋನ್ಯತೆಯಲ್ಲಿ ನಾವು ಮುಂದೆ ಸಾಗಲಿಕ್ಕೆ ನಮಗೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇದೊಂದು ದೊಡ್ಡ ಆಶೀರ್ವಾದ. ಈ ಆಶೀರ್ವಾದವನ್ನು ನಾವು ಮಿಸ್ ಮಾಡ್ಕೋಬಾರ್ದು. ನಾವೆಲ್ಲರೂ ಪ್ರೀತಿಯಲ್ಲಿ ನಡಿಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರೀತಿಯಲ್ಲಿ ನಡೆಯುವುದು ಎಷ್ಟು ವಿಶೇಷವಾದ ಆಶೀರ್ವಾದ ಎಂಬುದಾಗಿ ಕರ್ತನಿನ ವಾಕ್ಯಗಳು ನೋಡಿದ್ದೇವೆ. ಥ್ಯಾಂಕ್ ಯು. ಅಂಥವರಿಗೆ, ಪ್ರೀತಿಯಲ್ಲಿ ನಡೆಯುವವರಿಗೆ ಪರಲೋಕದಲ್ಲಿ ಮಹಾಪದವಿ ಇದೆ ಎಂಬುದಾಗಿ ಕೊಲೋಸದವರಿಗೆ ಹೇಳ್ತೇಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದು ಕರ್ತನೆ, ಥ್ಯಾಂಕ್ ಯು. ನಾವು ಪ್ರೀತಿಯಲ್ಲಿ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ನಮಗೆ ಅದನ್ನು ಕೊಡು ಸ್ವಾಮಿ. ಆ ಕೃಪೆಯನ್ನು ಕೊಡಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನೂ ನೀನು ಆ ರೀತಿಯಾಗಿ ಆಶೀರ್ವದಿಸು. ಪ್ರೀತಿಯಲ್ಲಿ ನಡೀಲಿಕ್ಕೆ ಕೃಪೆ ಕೊಡು. ಮನೆಯಲ್ಲಿ ಪ್ರೀತಿಯಿಂದ ನಡ್ಕೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ಆಫೀಸಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಕರ್ತನ ಜೀವಿತದಲ್ಲಿ ನಿನ್ನ ಪ್ರೀತಿ ಪ್ರಕಟ ಆಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಆ ರೀತಿಯಾಗಿ ನಮ್ಮನ್ನು ಬ್ಲೆಸ್ ಮಾಡಪ್ಪ. ಇವತ್ತು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಕೃಪಾಶ್ರಯಕ್ಕೆ ನಮ್ಮನ್ನು ಒಪ್ಪಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಈ ಹೊತ್ತು ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಈ ದಿನ ಸಂತೋಷದ ದಿನ, ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಆಶೀರ್ವಾದದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ನಡೆಸಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಕೃಪಾ ಹಸ್ತ ಒಬ್ಬೊಬ್ಬರ ಮೇಲಿರಲಿ. ವಿಶೇಷವಾಗಿ ಇವತ್ತು ನಾವು ವಾಕ್ಯದಲ್ಲಿ ನೋಡಿದ ಹಾಗೆ ನಾವು ಪ್ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ನಮಗೆ ಆಶೀರ್ವಾದ ಮಾಡಿ ಕೃಪೆ ಕೊಡಿ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.